ಓಕೆ, ಈಗಾಗಲೇ ನಾನು ಹೇಳ್ತಾ ಇದ್ದ ಹಾಗೆ 6 ದಿನಗಳು ತುಂಬ ಇಂಪಾರ್ಟೆಂಟ್. ಏನು ಮಾಡ್ತಾರೆ ಈ 6 ದಿನದಲ್ಲಿ? ಹಾಗಾದರೆ ಬಹಳ ಮುಖ್ಯವಾಗಿ ಈ 6 ದಿನಗಳ ಕಾಲ ದರ್ಶನ್ ಸೇರಿದಂತೆ 13 ಜನರಿಂದ ಎಲ್ಲ ರೀತಿಯ ಮಾಹಿತಿಯನ್ನು ಪಡಿತಕ್ಕಂಥ ಕೆಲಸಗಳಾಗಬೇಕು. ಓಕೆ, ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣ 6 ದಿನ ಪೊಲೀಸ್ ಕಸ್ಟಡಿಗೆ ದರ್ಶನ್ ಸೇರಿ 13 ಜನ. ಇವತ್ತಿನಿಂದ ಸಾಕ್ಷಿಗಳನ್ನು ಕಲೆ ಹಾಕುವಂತಹ ಕೆಲಸವನ್ನು ಪೊಲೀಸರು ಆರಂಭ ಮಾಡ್ತಾರೆ. ಅದರಲ್ಲೂ ಪ್ರಮುಖವಾಗಿ ಕಿಡ್ನ್ಯಾಪ್ ಮಾಡಿದ ಸ್ಥಳ ಚಿತ್ರದುರ್ಗ, ಕೂಡಿ ಹಾಕಿದ ಸ್ಥಳ ಮತ್ತು ಕೊಲೆಯಾದ ಸ್ಥಳ ಆ ಗೋಡೌನ್ ಮತ್ತು ಬಾಡಿಯನ್ನು ಬಿಸಾಕಿದ ಜಾಗ ಸುಮ್ನಳ್ಳಿ ಬ್ರಿಡ್ಜ್ ಹತ್ರ. ಸೊ ಎಲ್ಲದರ ಬಗ್ಗೆ ಸ್ಥಳ ಮಹಜರನ್ನು ಮಾಡಬೇಕಾಗುತ್ತೆ. ಹಲ್ಲೆಗೆ ಬಳಸಿದ ಆಯುಧಗಳ ಬಗ್ಗೆನೂ ಕೂಡ ತನಿಖೆ, ಅಂದರೆ ಅದನ್ನು ರಿಕವರ್ ಮಾಡ್ಕೋಬೇಕಾಗುತ್ತೆ. ಸಾಕ್ಷಿಗಳ ನಾಶ ಆಗಿಲ್ಲದಿದ್ದರೆ, ಆಗಿದ್ರೂ ಕೂಡ ಇದಕ್ಕೆ ಬಳಸಿದಂತಹ ವಸ್ತುಗಳು, ಆಯುಧಗಳೇನಿದೆ, ಎಲ್ಲಿದೆ, ಏನು, ಎತ್ತ, ಅದನ್ನು ವಿಚಾರಣೆಯ ಸಂದರ್ಭದಲ್ಲಿ ಆರೋಪಿಗಳಿಂದ ಬಾಯಿ ಬಿಡಿಸ್ತಾರೆ. ಅವುಗಳನ್ನು ಕೂಡ ರಿಕವರ್ ಮಾಡ್ಕೋಬೇಕಾಗಿದೆ. ಇನ್ನು ಈ ಕೊಲೆಗೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಪವಿತ್ರ ಗೌಡಗೆ ರೇಣುಕಾಸ್ವಾಮಿ ಕಳಿಸ್ತಾ ಇದ್ದಂತಹ ಮೆಸೇಜ್ಗಳು, ಅಶ್ಲೀಲ ಮೆಸೇಜ್ಗಳು. ಸೊ ಪವಿತ್ರ ಗೌಡಗೆ ಮರ್ಮಾಂಗದ ಫೋಟೋವನ್ನ ರೇಣುಕಾ ಕಳಿಸಿದ್ದ ಅಂತ ಹೇಳಲಾಗ್ತಾ ಇದೆ. ಅಶ್ಲೀಲ ಫೋಟೋವನ್ನ ಕಳುಹಿಸಿ ರೇಣುಕಾಸ್ವಾಮಿ ಮರ್ಮಾಂಗದ ಫೋಟೋಗಳನ್ನೆಲ್ಲ ಕಳುಹಿಸಿ ಟಾರ್ಚರ್ ಕೊಡ್ತಾ ಇದ್ದ ಅನ್ನೋದು ಪವಿತ್ರ ಗೌಡ ಹಾಗೂ ಅವರ ಆಪ್ತರ ವರ್ಜನ್. ಅಕೌಂಟ್ ಅನ್ನ ಬ್ಲಾಕ್ ಮಾಡಿದ್ರು, ಹೊಸ ಅಕೌಂಟ್ ಅನ್ನ ಓಪನ್ ಮಾಡಿ ಮತ್ತೆ ಮತ್ತೆ ಮೆಸೇಜ್ ಮಾಡ್ತಾ ಇದ್ದ. ಸೊ ನನಗೆ ಮಾನಸಿಕವಾಗಿ ಅದು ಟ್ರಾಮಾಗೆ ಫೀಲ್ ಆಗ್ತಾ ಇತ್ತು ಅನ್ನೋದು ಆಕೆ ಹಾಗೂ ಆಕೆಯ ಕಡೆಯವರು ವರ್ಜನ್ ಆಗ್ತಾ ಇದೆ. ದರ್ಶನ್ಗಿಂತ ನಾನೇನ್ ಕಡಿಮೆ ಬಾ ಅಂತೆಲ್ಲ ಕರೆಯೋ ಕೆಲಸ ಮಾಡ್ತಾ ಇದ್ದಂತೆ. ಈ ಬಗ್ಗೆ ಮನೆ ಕೆಲಸದಾತ ಪವನ್ ಬಳಿ ಪವಿತ್ರ ಗೌಡ ಹೀಗೆ ಮೆಸೇಜ್ಗಳು ಬರ್ತಾ ಇದೆ ಅಂತ ಹೇಳಿದ್ರಂತೆ. ದರ್ಶನ್ಗೆ ಹೇಳ್ಬೇಡ, ಏನಾದ್ರೂ ಮಾಡ್ಬಿಡ್ತಾನೆ ಅಂತ ಪವಿತ್ರ ದರ್ಶನ್ ಬಗ್ಗೆ ಭಯವನ್ನ ವ್ಯಕ್ತಪಡಿಸಿದ್ದನ್ನ ಕೂಡ ಅಲ್ಲಿ ಹೇಳಲಾಗ್ತಾ ಇದೆ. ದರ್ಶನ್ ಗಮನಕ್ಕೆ ಪವನ್ ತರಬೇಡ ಅಂದ್ರೂ ತರ್ತಾನೆ. ಆಮೇಲೆ ನಡೆದಿದ್ದೇ ದುರಂತ, ಟ್ರಾಜಿಡಿ ಹಾಗೂ ಕೆಲವರ ಕರಿಯರ್ ಹಾಳಾದ್ರೆ ಒಬ್ಬ ಮನೆ ಮಗನನ್ನ ಕಳ್ಕೊಳ್ಬೇಕಾದಂತಹ ಪರಿಸ್ಥಿತಿಯಲ್ಲಿ ಚಿತ್ರದುರ್ಗದ ತಂದೆ ತಾಯಿ ಇದ್ದಾರೆ. ಗಂಡನನ್ನ ಕಳ್ಕೊಳ್ಬೇಕಾದ ಪರಿಸ್ಥಿತಿಯಲ್ಲಿ ಆ ಹೆಂಡತಿ ಇರೋದು ಗಮನಿಸಬೇಕಾಗಿರುವಂತಹ ವಿಚಾರ. ಎಲ್ಲ ಆಗಿದ್ದು ಕೂಡ ಒಂದೇ ಒಂದು ಮೆಸೆಂಜರ್ನ ಮೆಸೇಜ್ಗಳ ಮೂಲಕ. ಇನ್ನೊಂದು ಅಕೌಂಟ್ನು ಬ್ಲಾಕ್ ಮಾಡ್ಬೋದಾಗಿತ್ತು. ಎಷ್ಟು ಅಕೌಂಟಿಂದ ಕಳಿಸಿದ್ರೆ ಅಬ್ಬಬ್ಬ ಅಂತ ಕಳಿಸ್ಬಿಡ್ತಾ ಇದ್ದ. ಬಟ್ ದರ್ಶನ್ ಬಿಹೇವಿಯರ್ ಗೊತ್ತಿದ್ರು ಅದನ್ನು ಹೇಳಿದ್ದು ತಪ್ಪಿಗೆ ಕಾರಣ ಆಯ್ತಾ, ಬ್ಲಂಡರ್ಗೆ ಕಾರಣ ಆಯ್ತಾ ಅಂತ. ಇನ್ನು ಈ ಎಂಟೈರ್ ಕಿಡ್ನಾಪ್ ಪ್ಲಾನ್ ಹೇಗಾಯಿತು, ಯಾರು ಇದರ ಸೂತ್ರಧಾರ, ಯಾರ ನೇತೃತ್ವದಲ್ಲಿ ನಡೀತು, ಪ್ಲಾನ್ ಹೆಂಗಾಯ್ತು, ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರೆ ತಂದಿದ್ದು ಹೇಗೆ ನೋಡ. ರೇಣುಕಾಸ್ವಾಮಿ ಕಿಡ್ನಾಪ್ಗೆ ಹಿಂದೆಯೇ ನಡೆದಿತ್ತು, ಅಂದರೆ 1 ವಾರದ ಹಿಂದೆಯೇ ಪ್ಲಾನ್ ನಡೆದಿತ್ತಂತೆ. ರೇಣುಕಾಸ್ವಾಮಿ ಪತ್ತೆ ಮಾಡಿದ್ದ ಚಿತ್ರದುರ್ಗದ ರಾಘವೇಂದ್ರ, ಈತ ಅಲ್ಲಿನ ದರ್ಶನ್ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ ರಾಘವೇಂದ್ರ. ರೇಣುಕಾಸ್ವಾಮಿಯ ಪೂರ್ವಾಪರವನ್ನು ವಿಚಾರಿಸಿ ದರ್ಶನ್ ಮತ್ತು ಪವಿತ್ರ ಗೌಡಗೆ ಮೊದಲು ಮಾಹಿತಿಯನ್ನು ತಿಳಿಸ್ತಾನೆ. ಈ ಮಾತುಕತೆ ಹಂತದ ವೇಳೆನೇ ರಾಘವೇಂದ್ರ ರೇಣುಕಾಸ್ವಾಮಿಗೆ ಯುವತಿಯೊಬ್ಬರ ಹೆಸರಿನಲ್ಲಿ ಇನ್ಸ್ಟಾದಲ್ಲಿ ಚಾಟ್ ಮಾಡೋದಕ್ಕೆ ಶುರು ಮಾಡಿದ್ದ. ಹಂತ ಹಂತವಾಗಿ ರೇಣುಕಾಸ್ವಾಮಿ ಜೊತೆ ಯುವತಿಯ ಹೆಸರಿನಲ್ಲಿ ಸಲುಗೆಯನ್ನು ಬೆಳೆಸಿದ್ದ ಈ ರಾಘವೇಂದ್ರ ಜೂನ್ 2ನೇ ತಾರೀಕೇ ಎತ್ತಾಕೊಂಬನ್ನಿ ಅಂತ ಸೂಚನೆಯನ್ನು ನಟ ದರ್ಶನ್ ಕೊಟ್ಟಿದ್ದ. ಆದರೆ ಬೇರೆ ಬೇರೆ ಕಾರಣಗಳಿಂದ ರೇಣುಕಾಸ್ವಾಮಿ 1 ವಾರದ ನಂತರ ಶನಿವಾರ ಭೇಟಿಯಾಗೋದಾಗಿ ತಿಳಿಸಿದ್ದ. ಶನಿವಾರ ಇನ್ಸ್ಟಾ ಗೆಳತಿ ಭೇಟಿಗೆ ಬಂದಾಗ ರಾಘವೇಂದ್ರ ಅಂಡ್ ಟೀಮ್ ಕೈಗೆ ಸಿಕ್ಕಿಬಿದ್ದ ರೇಣುಕಾಸ್ವಾಮಿ. ಇವೆಲ್ಲವೂ ಕೂಡ ನಡೆದಿದ್ದು ಚಿತ್ರದುರ್ಗದಲ್ಲಿ. ಚಿತ್ರದುರ್ಗದಿಂದ ಯಾವಾಗ ಆತ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳಿ ಮನೆಯಿಂದ ಹೊರ ಬರ್ತಾನೆ, ಬಂದ ವ್ಯಕ್ತಿಯನ್ನು ಇವರು ಕಿಡ್ನ್ಯಾಪ್ ಮಾಡಿ ಕರ್ಕೊಂಡು ಬರ್ತಾರೆ ಬೆಂಗಳೂರಿಗೆ. ಆ ಕಾರನ್ನು ಡ್ರೈವ್ ಮಾಡಿದ್ದು ಕೂಡ ದರ್ಶನ್ ಅವರ ಕಾರು ಚಾಲಕ. ಸೊ ಕಿಡ್ನಾಪ್ ಮಾಡಿ ರೇಣುಕಾಸ್ವಾಮಿನ ಟ್ರ್ಯಾಪ್ ಮಾಡ್ತಾ ಇದ್ದಿದ್ರ ಬಗ್ಗೆ ನಾವು ಈಗಷ್ಟೇ ಹೇಳ್ತಾ ಇದ್ವಿ. ಟ್ರ್ಯಾಪ್ ಆದ ನಂತರ ಆಗೋದು ಅಲ್ಲಿ ಆತನ ಮೇಲೆ ಮಾರಣಾಂತಿಕ ಹಲ್ಲೆ. ಆ ಹಲ್ಲೆಯ ನಂತರ ಏನಾಯ್ತು ಆ ಬಗ್ಗೆ ಕೂಡ ಡೀಟೇಲ್ಸ್ ನೋಡ್ತಾ ಇದ್ದೀರಾ. ಹಲ್ಲೆ ಮಾಡಿ ಊಟ ಮಾಡ್ಕೊಂಡು ಹೋಗುವಂತ ಕಾಸು ಕೊಟ್ಟಿದ್ರ ಕೊಲೆ ಆರೋಪಿ ದರ್ಶನ್. RR ನಗರದ ವಿನಯ್ ಶೆಟ್ಗೆ ರಾಘು ಅನ್ನುವಂತಹ ವ್ಯಕ್ತಿ ರೇಣುಕಾಸ್ವಾಮಿನ ಕರ್ಕೊಂಡು ಬರ್ತಾರೆ. ಬಳಿಕ ವಿನಯ್ ಶೆಟ್ಗೆ ದರ್ಶನ್ ಹಾಗೂ ಪವಿತ್ರ ಗೌಡ ಕೊಲೆ ಆರೋಪಿಗಳು ಬರ್ತಾರೆ, ಎಂಟ್ರಿ ಕೊಡ್ತಾರೆ. ರೇಣುಕಾಸ್ವಾಮಿಗೆ ಮನಸ್ಸೋ ಇಚ್ಛೆ ಚಪ್ಪಲಿಯಿಂದ ಪವಿತ್ರ ಥಳಿಸಿದ್ರ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಇದೆ. ಪವಿತ್ರ ಗೌಡ ಸೇರಿ ಇನ್ನೂ ಅನೇಕರು ಮನಸ್ಸೋ ಇಚ್ಛೆ ಥಳಿಸ್ತಾರೆ.
ಬಳಿಕ ಹಣ ಕೊಟ್ಟು ಊಟ ಮಾಡ್ಕೊಂಡು ಹೋಗ್ತಾ ಇರಬೇಕು ಅಂತ ಹೇಳಿ ಗದರಿಸ್ತಾರೆ. ಇನ್ನೊಂದ್ಸಲ ಈ ರೀತಿ ಮೆಸೇಜ್ಗಳು ಬಂದ್ರೆ ಗತಿ ಕಾಣಿಸ್ತೀನಿ ಅಂತ ಆವಾಜ್ ಹಾಕೋ ಕೆಲಸವನ್ನ, ವಾರ್ನಿಂಗ್ ಮಾಡೋ ಕೆಲಸವನ್ನ ಕೊಲೆ ಆರೋಪಿ ದರ್ಶನ್ ಮಾಡ್ತಾರೆ. ರೇಣುಕಾಸ್ವಾಮಿಯ ಕಾಲು ಅಗಲಿಸಿ ಮರ್ಮಾಂಗಕ್ಕೆ ರಾಡ್ನಿಂದ ಹಲ್ಲೆ ಮಾಡಲಾಯಿತು. ಗೋಡೆಗೆ ಮುಖ ಗುತ್ತಿಸಿ ವಿಕೃತಿಯನ್ನ ದರ್ಶನ್ ಶಿಷ್ಯಂದಿರು ದರ್ಶನ್ ಪಟಾಲಂ ಮಾಡ್ತು. ಆಮೇಲೆ ರೇಣುಕಾಸ್ವಾಮಿ ಸಾವನ್ನಪ್ಪಿದ ಅಂತ ಆರೋಪಿಗಳು ಮಾಹಿತಿಯನ್ನ ಪೊಲೀಸರ ಪ್ರಾಥಮಿಕ ತನಿಖೆ ವೇಳೆ ಹಂಚಿಕೊಂಡಿದ್ದಾರೆ. ಸೊ ಕೊಡಬಾರ್ದ ಹಿಂಸೆಯನ್ನ ಕೊಟ್ಟು ನರಳಿಸಿ ಸಾಯಿಸಿದ್ರ ಬಗ್ಗೆ ಆರೋಪಿಗಳು ಪ್ರಾಥಮಿಕವಾಗಿ ಒಪ್ಪಿಕೊಂಡಿದ್ದಾರೆ. ಇದು ಕೂಡ ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ. ಆರೋಪಿಗಳು ಕೊಟ್ಟಂತಹ ಸ್ಟೇಟ್ಮೆಂಟ್ಗಳು ಅನೇಕ ಸಲ ತನಿಖೆಯ ದಿಕ್ಕು, ತನಿಖೆಯ ವೇಗವನ್ನ ಬದಲಾಯಿಸಿದಂತಹ ಅನೇಕ ಉದಾಹರಣೆಗಳು ನಮಗೆ ಸಿಗುತ್ತೆ. ಇಲ್ಲೂ ಕೂಡ ಅಷ್ಟೇ ಆರೋಪಿಗಳು ಸಾಕಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ. ದರ್ಶನ್ ಹಾಗೂ ಪವಿತ್ರ ಗೌಡ ಎಂಟ್ರಿ ಆಕ್ಟಿವ್ ಪಾರ್ಟಿಸಿಪೆಂಟ್ಸ್ ಆಗಿದ್ರು. ಅವರು ಕೂಡ ಹಲ್ಲೆ ಮಾಡಿದ್ರು. ಚಪ್ಪಲಿಯಿಂದ ಪವಿತ್ರ ಗೌಡ ರೇಣುಕಾಸ್ವಾಮಿಗೆ ಹೊಡೆದಿದ್ರು, ಮತ್ತೆ ದರ್ಶನ್ ಕೂಡ ಹೊಡೆದಿದ್ರು. ಅನಂತರ ದರ್ಶನ್ ಕಾಸು ಕೊಡೋ ಕೆಲಸ ಮಾಡಿದ್ರು. ಆಮೇಲೆ ದರ್ಶನ್ ಶಿಷ್ಯಂದಿರು ಮತ್ತೆ ಅಲ್ಲಿ ತಮ್ಮ ಪೌರುಷವನ್ನ, ರೋಷಾವೇಶವನ್ನ ತೋರಿಸೋ ಕೆಲಸ ಮಾಡಿದ್ರು. ಈ ವೇಳೆ ಆತನ ಸಾವಾಗತ್ತೆ ಅನ್ನೋದು ಆರೋಪಿಗಳು ಬಾಯ್ಬಿಟ್ಟಿರುವಂತಹ ವಿಚಾರ. ಈ ನಡುವೆ ಇಂಥ ಕೇಸ್ಗಳಲ್ಲಿ ಸಾಮಾನ್ಯವಾಗಿ ಯಾರು ಆರೋಪಿಗಳನ್ನು ಪೊಲೀಸರು ಬಂಧಿಸ್ತಾರೋ ಇಮಿಡಿಯೇಟ್ ಆಗಿ ಅವರ ಮೊಬೈಲನ್ನು ತಮ್ಮ ವಶಕ್ಕೆ ಪಡ್ಕೋತಾರೆ. ಬಂಧಿತ 13 ಜನ ಅವರ ಮೊಬೈಲನ್ನು ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಬಂಧಿತ 13 ಜನರ ಮೊಬೈಲನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಕಿಡ್ನ್ಯಾಪ್ ಅಂಡ್ ಕೊಲೆ ಹಿಂದಿನ ಟೆಕ್ನಿಕಲ್ ಎವಿಡೆನ್ಸ್ ಅನ್ನು ಕಲೆ ಹಾಕೋದಕ್ಕೆ ಮುಂದಾಗಿದ್ದಾರೆ. ಈ ವೇಳೆ ಪವಿತ್ರ ಗೌಡ ಆರೋಪಿ ಪವನ್ ಮೊಬೈಲ್ಗೆ ಅಶ್ಲೀಲ ಮೆಸೇಜನ್ನು ಸ್ಕ್ರೀನ್ ಶಾಟ್ ಕಳಿಸಿರೋದು ಪತ್ತೆಯಾಗಿದೆ ಅಂತ ಹೇಳ್ತಾ ಇದ್ದಾರೆ. ಪವಿತ್ರ ಗೌಡ ಮೊಬೈಲನ್ನು ವಶಕ್ಕೆ ಪಡೆದು ಈಗಾಗಲೇ ಪರಿಶೀಲನೆಯನ್ನು ಮಾಡಲಾಗಿದೆ. ಪ್ರಮುಖವಾಗಿ ಆ ಪವಿತ್ರ ಗೌಡ ಮೊಬೈಲ್ನಲ್ಲಿ ಏನೆಲ್ಲ ವಿಚಾರಗಳು ಸಿಗುತ್ತೆ, ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಮಾಡಿರ್ತಕ್ಕಂಥ ಮೆಸೇಜ್ ಇನ್ನೂ ಇದೆಯಾ ಇಲ್ವಾ, ಡಿಲೀಟ್ ಮಾಡಿದಾರಾ, ಡಿಲೀಟ್ ಮಾಡಿದ್ರೆ ರಿಟ್ರೀವ್ ಮಾಡಬೇಕಾ, ಎಲ್ಲವನ್ನ ಕೂಡ ನೋಡ್ತಾ ಇದ್ದಾರೆ. ಎಲ್ಲ 13 ಜನ ಮೊಬೈಲನ್ನು ಕೂಡ ವಶಕ್ಕೆ ಪಡೆದಿದ್ದಾರೆ. ಆ ಮೆಸೇಜ್ಗೆ ಪವಿತ್ರ ಗೌಡ ರೀಪ್ಲೇ ಏನು ಮಾಡಿದ್ದಾರೆ, ಅವನೇನೋ ಅಶ್ಲೀಲ ಮೆಸೇಜ್ ಕಳಿಸಿದ್ನಲ್ಲ ಅದಕ್ಕೆ ಇವ್ರು ಏನು ರೀಪ್ಲೇ ಮಾಡಿದ್ದಾರೆ ಅಂತ ಕೂಡ ನೋಡಿದ್ದಾರೆ. ಆ ಮೆಸೇಜ್ಗಳು ಡಿಲೀಟ್ ಆಗಿದ್ದರೆ ಅದನ್ನು FSLಗೆ ಮೊಬೈಲನ್ನು ಕಳಿಸಿ ರಿಟ್ರೀವ್ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾರೆ. FSLಗೆ ಕಳಿಸಿ ಮೊಬೈಲ್ ರಿಟ್ರೀವ್ ಮಾಡುವಂತಹ ಸಾಧ್ಯತೆಗಳು ಈಗ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಮಾಡ್ತಾರೆ ಬಹುತೇಕ. ಇಬ್ಬರ ನಡುವೆ ನಡೆದಿರ್ತಕ್ಕಂಥ ಮೆಸೇಜ್ ಬಗ್ಗೆ ಮಾಹಿತಿ ಕಲೆ, ಅಂದರೆ ಒನ್ ಸೈಡೆಡ್ ಆಗಿತ್ತಾ ಈ ಮೆಸೇಜು, ಅಥವಾ ಇವರು ಅದಕ್ಕೇನಾದ್ರು ರೆಸ್ಪಾಂಡ್ ಮಾಡಿದ್ರಾ, ಯಾವ ವಿಚಾರಕ್ಕೆ ರೇಣುಕಾಸ್ವಾಮಿ ಮೆಸೇಜನ್ನು ಮಾಡಿದ್ದ, ಇನ್ನೇನೇನು ಮಾತಾಡಿದ್ದ, ಅವಾಚ್ಯವಾಗಿ ನಿಂದಿಸಿರೋದು ಹೌದಾ, ಇದೆಲ್ಲವನ್ನು ನೋಡಬೇಕಲ್ಲ. ಟೆಕ್ನಿಕಲ್ ಎವಿಡೆನ್ಸ್ ಅಂದರೆ ಇದೇನೆ. ಯಾವ ವಿಚಾರಕ್ಕೆ ಅವಾಚ್ಯವಾಗಿ ಸಂದೇಶವನ್ನು ಕಳಿಸಲಾಗಿತ್ತು, ಇವರಿಬ್ಬರ ನಡುವೆ ಏನು ನಡೆದಿತ್ತು, ಈ ಎಲ್ಲ ವಿಚಾರದ ಬಗ್ಗೆ ಪವಿತ್ರಾಳಿಂದ ಮಾಹಿತಿ ಕಲೆ ಹಾಕೋದಕ್ಕೆ ಪ್ರಯತ್ನಗಳನ್ನು ಮಾಡ್ತಾರೆ. ಅಂದರೆ ಕೊಲೆ ಅಂತ ಬಂದಾಗ ಕೊಲೆ ಮಾಡಿದವ್ರು ಯಾರು ಅಂತ ಕಂಡುಹಿಡಿಯೋದ್ರ ಜೊತೆಗೆ ಕೊಲೆಯ ಹಿಂದಿನ ಉದ್ದೇಶ ಏನು ಅಂತಕ್ಕಂಥದ್ದು ನೋಡಬೇಕಾಗುತ್ತೆ. ಸೊ ಹಾಗಾಗಿ ಕೊಲೆ ಆದಾಗ ದರ್ಶನ್ ನಂಬರ್ ಯಾವ ಲೊಕೇಶನ್ನಲ್ಲಿತ್ತು ಅದನ್ನು ಕೂಡ ನೋಡ್ತಾರೆ. ದರ್ಶನ್ ಅವರ ಮೊಬೈಲನ್ನು ತೆಗೆದು ಉಳಿದ ಆರೋಪಿಗಳ ಜೊತೆ ದರ್ಶನ್ ಯಾವಾಗ ಸಂಪರ್ಕದಲ್ಲಿದ್ದರು, ಎಷ್ಟು ದಿನದಿಂದ ಸಂಪರ್ಕದಲ್ಲಿದ್ದರು, ರೇಣುಕಾಸ್ವಾಮಿಯನ್ನು ಮೊದಲು ತಂದಿಟ್ಟ ಸ್ಥಳದಲ್ಲಿ ಯಾವ ನಂಬರ್ ಆ್ಯಕ್ಟಿವ್ ಆಗಿತ್ತು, ಇದಕ್ಕೆಲ್ಲ ಟೈಮ್ ಬೇಕಲ್ಲ ಪೊಲೀಸರಿಗೆ. ಈ ಎಲ್ಲ ಟೆಕ್ನಿಕಲ್ ಎವಿಡೆನ್ಸನ್ನು ಮುಂದಿಟ್ಟು ಆರೋಪಿಗಳ ವಿಚಾರಣೆಯನ್ನು ಪೊಲೀಸರು ಸಾಮಾನ್ಯವಾಗಿ ಮಾಡ್ತಾರೆ. ಸೊ ಇಂಥ ಕೇಸ್ಗಳನ್ನು ಸಾಮಾನ್ಯವಾಗಿ ಪೊಲೀಸರು ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ,